ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ಭಾಷೆಯನ್ನು ನೀವು ಕಲಿಬೇಕಪ್ಪ ಅಂದರೆ ಅಥವಾ ಇಂಗ್ಲಿಷ್ ವ್ಯಾಕರಣವನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕಪ್ಪ ಅಂದರೆ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಅಂದರೆ ಏನು ಮತ್ತು ಇವುಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ ಅಂತಕ್ಕಂತಹ ಒಂದು ಬೇಸಿಕ್ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂದಾಗ ಬೇರೆ ಎಲ್ಲ ಗ್ರಾಮರ್ ಟಾಪಿಕ್ಗಳನ್ನು ನೀವು ಕಲೀಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಏನಿದಾವೋ ಇವು ಬೇರೆ ಗ್ರಾಮರ್ ಟಾಪಿಕ್ಗಳನ್ನು ಕಲಿಬೇಕಪ್ಪ ಅಂದರೆ ಅವುಗಳಿಗೆ ಬೇಸಿಕ್ ಇದ್ದ ಹಾಗೆ. ಇವುಗಳಿಲ್ದೇನೆ ನೀವು ಇಂಗ್ಲಿಷ್ ವ್ಯಾಕರಣವನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ನೋಡಿ ವಿದ್ಯಾರ್ಥಿಗಳೇ, ಇಂಗ್ಲೀಷ್ನಲ್ಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ಗಳಿದ್ದಾವೆ ಅಂದರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಇಂಗ್ಲೀಷಲ್ಲಿ ನೋಡ್ತೇವೆ. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಸಂಖ್ಯೆಯಲ್ಲಿ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ತವೆ. ಹಾಗಾಗಿ ನಮ್ಮ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅವುಗಳು ಯಾವಪ್ಪ ಅಂದರೆ ಇಲ್ಲಿ ಕೆಳಗಡೆ ನೀವು ಪಟ್ಟಿಯನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಮೊದಲನೇ ಒಂದು ಸ್ಥಾನವನ್ನು ಯಾವುದು ಪಡೆದುಕೊಳ್ಳುತ್ತೆ ಅಂದರೆ ನೌನ್ ಅಂತಕ್ಕಂಥದ್ದು ಪಡೆದುಕೊಳ್ಳುತ್ತೆ. ಇದನ್ನು ನಾವು ಕನ್ನಡದಲ್ಲಿ ನಾಮಪದ ಅಂತ ಕರಿತೇವೆ. ಇನ್ನು ಸೆಕೆಂಡ್ ಯಾವುದಪ್ಪ ಅಂದರೆ ಪ್ರನೌನ್ ಅಂದರೆ ಸರ್ವನಾಮ ಅಂತಕ್ಕಂಥದ್ದು. ಥರ್ಡ್ ಒನ್ ವರ್ಬ್ ಅಂದರೆ ಕ್ರಿಯಾಪದ. ಇನ್ನು 4ನೇ ಸ್ಥಾನ ಅಡ್ಜೆಕ್ಟಿವ್ಗೆ ಹೋಗುತ್ತೆ. ನಾಮ ವಿಶೇಷಣ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಇನ್ನು 5th ಒನ್ ಎಡ್ವರ್ಬ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಏನಪ್ಪ ಅಂದರೆ ಕ್ರಿಯಾ ವಿಶೇಷಣ ಅಂತ ಕನ್ನಡದಲ್ಲಿ ಹೇಳ್ಬೋದು. ಅದೇ ರೀತಿ ಪ್ರಿಪೋಸಿಷನ್ ಅಂತಕ್ಕಂಥದ್ದು 6ನೇ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರುತ್ತೆ. ಇವನ್ನು ನಾವು ಕನ್ನಡದಲ್ಲಿ ಉಪಪದಗಳು ಅಂಥೇಳಿ ಕರಿಬಹುದು. ಇನ್ನು 7th ಒನ್ ಕಂಜಂಕ್ಷನ್ ಅಂಥೇಳಿ, ಇದನ್ನು ನಾವು ಸಮುಚ್ಚಯಗಳು ಅಂಥೇಳಿ ಕನ್ನಡದಲ್ಲಿ ಹೇಳ್ತೇವೆ. ಅದೇ ರೀತಿ 8ನೇ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಭಾವಸೂಚಕಗಳು ಅಂಥೇಳಿ. ಸೊ ಈ ಎಲ್ಲ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕಲಿತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೆಯದಾಗಿ ನೌನ್ಗಳ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನೌನ್ ಅಂದ್ರೇನು? ಕನ್ನಡದಲ್ಲಿ ನಾವು ಮೊದಲಿಗೆ ಹೇಳಿದ್ದೇವೆ ನಾಮಪದಗಳು ಅಂತೇಳಿ. ಇದು ಏನು ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥದ್ದನ್ನ ಒಂದೇ ಒಂದು ಲೈನಲ್ಲಿ ನಾವು ನೋಡೋಣ. ನೇಮ್ಸ್ ಎ ಪರ್ಸನ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಹೆಸರನ್ನ ಕೊಡ್ತಕ್ಕಂತಹ ಕೆಲಸವನ್ನ ನೌನ್ ಮಾಡುತ್ತೆ. ಅದೇ ರೀತಿ ನೇಮ್ಸ್ ಅ ಪ್ಲೇಸ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಒಂದು ಸ್ಥಳಕ್ಕೆ ಹೆಸರನ್ನ ಇದು ಕೊಡುತ್ತೆ. ಇನ್ನು ನೇಮ್ಸ್ ಅ ಥಿಂಗ್ ಅಂದ್ರೆ ವಸ್ತು ಅಂತೇಳಿ. ಸೊ ಒಂದು ವಸ್ತುವಿಗೆ ಹೆಸರನ್ನ ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈ ನೌನ್ ಮಾಡುತ್ತೆ. ಐಡಿಯಾ ಅಥವಾ ಒಂದು ವಿಚಾರ ಅಂತ ಹೇಳ್ಬೋದು. ಮನುಷ್ಯನಲ್ಲಿರ್ತಕ್ಕಂತಹ ಗುಣಗಳಿರ್ಬೋದು, ಇವುಗಳನ್ನು ಕೂಡ ಒಂದು ಹೆಸರಿನಿಂದ ನಾವು ಕರಿತೇವೆ. ಅದಕ್ಕೂ ಕೂಡ ಹೆಸರನ್ನು ಕೊಡ್ತಕ್ಕಂತಹ ಕೆಲಸವನ್ನ ಈ ನೌನ್ ಮಾಡುತ್ತೆ. ಉದಾಹರಣೆಗಳನ್ನು ನೋಡೋದಾದ್ರೆ, ನಯನ ಒಬ್ಬ ವ್ಯಕ್ತಿಗೆ ಇಟ್ಟಂತಹ ಹೆಸರು ಇದಾಗಿರುತ್ತಲ್ವಾ. ಒಂದು ಹುಡುಗಿಗೆ ಇಡುವ ಹೆಸರು ನಯನ ಆಗಿದೆ. ಹಾಗಾಗಿ ವ್ಯಕ್ತಿಯ ಹೆಸರು ನೌನ್ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ ನೋಡಿ, ಡಾಗ್ ಅಂತ ಇದೆ, ಒಂದು ಪ್ರಾಣಿಯ ಹೆಸರು ಇದಾಗಿದೆ. ಸಿಟಿ ಅಂದರೆ ಒಂದು ಪ್ಲೇಸ್ನ ಒಂದು ನೇಮ್ ಇದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಕರ್ನಾಟಕ ಈ ರೀತಿ ನಾವು ಏನು ಕರಿತೇವಲ್ವಾ, ಅವೆಲ್ಲವೂ ಕೂಡ ಪ್ಲೇಸ್ ಆಗಿದ್ದಾವೆ ಮತ್ತು ನೌನ್ ಆಗಿರ್ತವೆ. ಅದೇ ರೀತಿ ಇಲ್ಲಿ ಐಡಿಯಾ ಅಂತ ಏನು ಹೇಳಿದೆವೋ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಲವ್ ಅಂತಕ್ಕಂತಹ ಒಂದು ಪದ, ಪ್ರೀತಿ ಅಥವಾ ಆನೆಸ್ಟ್ ಪ್ರಾಮಾಣಿಕತೆ, ಈ ರೀತಿ ನಾವು ಏನು ಹೇಳ್ತೇವೋ ಅವೆಲ್ಲವೂ ಕೂಡ ನೌನ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಟೀ ಅಂತಕ್ಕಂಥದ್ದು ಒಂದು ಡ್ರಿಂಕ್ ಅಥವಾ ಒಂದು ವಸ್ತುವಿನ ಹೆಸರು ಅಂತ ನಾವು ಇದನ್ನ ಕರಿಬಹುದು. ಇವೆಲ್ಲವೂ ಕೂಡ ನೌನ್ಗಳಾಗಿರ್ತವೆ. ಇನ್ನು ಸೆಂಟೆನ್ಸ್ಗಳಲ್ಲಿ ನೋಡೋದಾದ್ರೆ ನೀವು ಗಮನಿಸಬಹುದು, ಇಲ್ಲಿ 5 ಸೆಂಟೆನ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರತಿಯೊಂದರಲ್ಲೂ ಇರತಕ್ಕಂತಹ ನೌನ್ಗಳನ್ನು ಹೈಲೈಟ್ ಮಾಡಲಾಗಿದೆ. ಅವುಗಳ ಕಡೆ ಗಮನ ಕೊಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಮೊದಲನೇದು ನೋಡಿ, ಗೋಕುಲ್ ಈಸ್ ಎ ಗುಡ್ ಬಾಯ್ ಅಂತ ಇದೆ. ಇಲ್ಲಿ ಗೋಕುಲ್ ಅಂತಕ್ಕಂಥದ್ದು ಒಬ್ಬ ಹುಡುಗನ ಹೆಸರಾಗಿದೆ. ಆ ಹುಡುಗನ ಹೆಸರೇನಿದೆನೋ ಅದನ್ನು ನಾವು ನೌನ್ ಅಂತ ಕರಿತೇವೆ. ಅದ್ರ ಜೊತೆಗೆ ಇಲ್ಲಿ ಮುಂದೆ ಬಾಯ್ ಅಂತಕ್ಕಂಥದ್ದು ಏನಿದೆನೋ ಅದು ಕೂಡ ನೌನ್ ಆಗುತ್ತೆ. ಇದೆಲ್ಲವನ್ನ ನಾವು ನೌನ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅದನ್ನ ವಿವರಿಸ್ತಾ ಹೋಗ್ತೇನೆ. ಈಗ ಬಿ ನೋಡಿ, ಮೈ ಡಾಗ್ ಈಸ್ ಕ್ಯೂಟ್ ಅಂತ ಇದೆ. ಇಲ್ಲಿ ಡಾಗ್ ಅಂದ್ರೆ ಒಂದು ಪ್ರಾಣಿಯ ಹೆಸರು ಇದಾಗಿದೆ. ಸೊ ಇದು ಕೂಡ ನೌನ್ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡಿ, ಮೈಸೂರ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಅಂತಕ್ಕಂತಹ ಒಂದು ಸೆಂಟೆನ್ಸ್ ಅನ್ನ ನೋಡ್ತಾ ಇದ್ದೇವೆ. ಹೈಲೈಟೆಡ್ ವರ್ಡ್ ಮೈಸೂರ್ ಒಂದು ಸ್ಥಳದ ಹೆಸರಾಗಿದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಒಂದು ಸ್ಥಳದ ಹೆಸರನ್ನು ಕೂಡ ನಾವು ನೌನ್ ಅಂತ ಕರಿತೇವೆ. ಸಿಟಿ ಅಂತಕ್ಕಂತಹ ಪದ ಕೂಡ ನೌನ್ ಆಗುತ್ತೆ. ಇನ್ನು ಡಿ ನೋಡಿ, ಕೈಂಡ್ನೆಸ್ ಈಸ್ ಎ ಗ್ರೇಟ್ ವರ್ಚ್ಯೂ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಕೈಂಡ್ನೆಸ್ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ಗುಣದ ಹೆಸರಾಗಿದೆ. ಸೊ ಈ ರೀತಿಯ ಗುಣಗಳ ಹೆಸರುಗಳೇನಿರ್ತವೋ ಅವನ್ನು ಕೂಡ ನಾವು ನೌನ್ ಅಂತ ಕರಿತೇವೆ.
ಇನ್ನು ಕೊನೆಯ ಒಂದು ಎಕ್ಸಾಂಪಲ್ ಅನ್ನು ಗಮನಿಸಿ. ಹಿ ಡ್ರ್ಯಾಂಕ್ ಅ ಗ್ಲಾಸ್ ಆಫ್ ಮಿಲ್ಕ್. ಇಲ್ಲಿ 2 ಪದಗಳನ್ನು ಹೈಲೈಟ್ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಇವೆರಡೂ ಕೂಡ ವಸ್ತುವಿನ ಹೆಸರುಗಳಾಗಿದ್ದಾವೆ. ಸೊ ನೇಮ್ ಆಫ್ ಥಿಂಗ್ ಅಂತ ನಾವು ಕರಿಬಹುದು. ಒಂದು ಗ್ಲಾಸ್ ಇರ್ಬೋದು, ಮಿಲ್ಕ್ ಇರ್ಬೋದು, ಇವು ಕೂಡ ನೌನ್ ಆಗಿದ್ದಾವೆ. ಸೊ ಇದಿಷ್ಟು ನೌನ್ ಬಗ್ಗೆ ಸಿಂಪಲ್ ಆಗಿರುವ ಮಾಹಿತಿ ವಿದ್ಯಾರ್ಥಿಗಳೇ. ಇನ್ನು ಪ್ರನೌನ್ಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ನೌನ್ಗಳ ನಂತರದ ಸ್ಥಾನವನ್ನ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಪ್ರನೌನ್ಗಳು ಪಡೆದುಕೊಳ್ಳುತ್ತವೆ. ಇವುಗಳು ಕೂಡ ತುಂಬಾನೇ ಮುಖ್ಯ ಆಗಿದ್ದಾವೆ ಅಂತಾನೆ ಹೇಳ್ಬಹುದು. ಇವುಗಳ ಕೆಲಸ ಏನು ಅಂತಕ್ಕಂಥದ್ದನ್ನ ಡೆಫಿನಿಷನ್ ಅಲ್ಲಿ ನೋಡೋಣ. ರೀಪ್ಲೇಸಸ್ ಅ ನೌನ್ ಟು ಅವಾಯ್ಡ್ ರಿಪಿಟೇಷನ್. ಎಸ್, ನೋಡಿ ವಿದ್ಯಾರ್ಥಿಗಳೇ, ಇದರ ಮುಖ್ಯವಾಗಿರ್ತಕ್ಕಂತಹ ಕೆಲಸ ಏನಪ್ಪಾ ಅಂದ್ರೆ, ಒಂದು ಸೆಂಟೆನ್ಸ್ನಲ್ಲಿ ಬರ್ತಕ್ಕಂತಹ ನಾಮಪದ ಅಥವಾ ನೌನ್ ಏನಿರುತ್ತೋ ಅದು ಪದೇ ಪದೇ ರಿಪೀಟ್ ಬರ್ತಕ್ಕಂಥದ್ದನ್ನ ತಡೆಯತಕ್ಕಂತಹ ಒಂದು ಕೆಲಸವನ್ನ ಪ್ರನೌನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿಯ, ವಸ್ತುವಿನ ಅಥವಾ ಸ್ಥಳದ ಹೆಸರುಗಳನ್ನು ನಾವು ಒಂದು ಸೆಂಟೆನ್ಸ್ ಅಲ್ಲಿ ಬಳಸಿದ್ರೆ ಮುಂದೆ ಬಳಸ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಅದೇ ವಸ್ತುವನ್ನ ನಾವು ಪದೇ ಪದೇ ಹೆಸರಿಸ್ತಾ ಹೋಗೋದಿಲ್ಲ, ಅದೇ ವ್ಯಕ್ತಿಯನ್ನ ನಾವು ಪದೇ ಪದೇ ಹೆಸರಿಸ್ತಾ ಹೋಗೋದಿಲ್ಲ. ಅದರ ಬದಲಾಗಿ ಈ ಪ್ರನೌನ್ಗಳನ್ನ ಬಳಸ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಹಿ, ಶಿ, ಇಟ್, ದೇ, ವಿ, ಈ ರೀತಿಯ ಪದಗಳನ್ನ ನಾವು ಪ್ರನೌನ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ ಮೊದಲನೇ ಎಕ್ಸಾಂಪಲ್ ಅನ್ನು ನೋಡಿ. ಹಿ ಲವ್ಸ್ ಸ್ಟೋರಿ ಬುಕ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ನಾವು ಗೋಕುಲ್ ಲವ್ಸ್ ಸ್ಟೋರಿ ಬುಕ್ಸ್ ಅಂತ ಹೇಳುವ ಬದಲು ಹಿ ಅಂತಕ್ಕಂತಹ ಒಂದು ಪದವನ್ನ ಬಳಸಬಹುದು. ಸೊ ಇದು ಏನು ಮಾಡುತ್ತೆ ಅಂದ್ರೆ ನೌನ್ ಅನ್ನ ರೀಪ್ಲೇಸ್ ಮಾಡ್ತಾ ಇದೆ. ಹಾಗಾಗಿ ಇದೊಂದು ಪ್ರನೌನ್ ಆಗಿದೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸ್ ನೋಡಿ. ದೇ ಆರ್ ವಾಚಿಂಗ್ ಅ ಮೂವಿ ಅಂತ ಇದೆ. ಇಲ್ಲಿ ಅನೇಕ ಜನರ ಹೆಸರುಗಳನ್ನು ನಾವು ಇಲ್ಲಿ ಕೊಡುವ ಬದಲು ದೇ ಅಂದ್ರೆ ಅವರು ಅಂಥೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅವರು ಮೂವಿಯನ್ನ ನೋಡ್ತಾ ಇದ್ದಾರೆ ಅಂತ. ಅವರು ಅಂದ್ರೆ ಅನೇಕ ಹೆಸರುಗಳ ಬದಲಾಗಿ ನಾವು ದೇ ಅನ್ನ ಬಳಸಿದ್ದೇವೆ. ಇನ್ನು ಥರ್ಡ್ ಸೆಂಟೆನ್ಸ್ ನೋಡಿ. ವಿ ವಿಲ್ ವಿಸಿಟ್ ದ ಮ್ಯೂಸಿಯಂ ಅಂತ ಇದೆ. ವಿ ಅಂದ್ರೆ ನಾವುಗಳು, ಅಂದ್ರೆ ಇಲ್ಲಿ 4 ರಿಂದ 5 ಸಂಖ್ಯೆ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಅನೇಕ ವ್ಯಕ್ತಿಗಳ ಹೆಸರನ್ನ ಹೇಳುವ ಬದಲು ವಿ ಅಂತಕ್ಕಂತಹ ಒಂದು ಪದವನ್ನ ಏನು ಬಳಸ್ತಾ ಇದ್ದೇವೋ ಇದು ಪ್ರನೌನ್ ಆಗಿದೆ. ಇನ್ನು ಫೋರ್ತ್ ಎಕ್ಸಾಂಪಲ್ ನೋಡಿ. ಇಟ್ ಈಸ್ ಅ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಒಂದು ಸ್ಥಳದ ಹೆಸರಿನ ಬದಲಾಗಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮೈಸೂರ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಅಂತ ಹೇಳುವ ಬದಲು ಮೈಸೂರು ಅಂತಕ್ಕಂತಹ ನೌನಿನ ಸ್ಥಾನದಲ್ಲಿ ಇಟ್ಟಂತಕ್ಕಂತಹ ಒಂದು ಪ್ರನೌನ್ ಅನ್ನು ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿ ಕೊನೆಯ ಎಕ್ಸಾಂಪಲ್ ಗಮನಿಸಿ. ಶಿ ಈಸ್ ವೆರಿ ಬಿಸಿ. ಸಂಗೀತ ಈಸ್ ವೆರಿ ಬಿಸಿ ಅನ್ನೋ ಬದಲು ನಾವು ಸಂಗೀತಾಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಂದ್ರೆ ಆಲ್ರೆಡಿ ನಾವು ಈ ಒಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಶಿ ಅಂತಕ್ಕಂತಹ ಪ್ರನೌನ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅಲ್ಲಿ ಹೇಳಬಹುದು. ಸೊ ಈ ರೀತಿ ಒಂದು ನೌನಿನ ಅಥವಾ ನಾಮಪದದ ಸ್ಥಾನವನ್ನ ಪಡೆದುಕೊಳ್ತಕ್ಕಂತಹ ಕೆಲಸವನ್ನ ಈ ಪ್ರನೌನ್ ಮಾಡುತ್ತೆ ಮತ್ತು ನೌನ್ಗಳು ಪದೇ ಪದೇ ರಿಪೀಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಈ ಕೆಲಸ ಪ್ರನೌನ್ದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ವರ್ಬ್ಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ನೌನ್ ಮತ್ತು ಪ್ರನೌನ್ಗಳ ನಂತರದ ಸ್ಥಾನ ಈ ಒಂದು ವರ್ಬ್ಗಳಿಗೆ ಕೊಡಬಹುದು ವಿದ್ಯಾರ್ಥಿಗಳೇ. ಇವುಗಳ ಕೆಲಸ ಏನಪ್ಪಾ ಅಂತ ಅಂದ್ರೆ ನೋಡಿ. ಶೋಸ್ ಆನ್ ಆಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಒಂದು ಕ್ರಿಯೆಯನ್ನ ತೋರಿಸ್ತಕ್ಕಂತಹ ಕೆಲಸವನ್ನ ಈ ಕ್ರಿಯಾಪದಗಳು ಮಾಡ್ತವೆ. ಅದೇ ರೀತಿ ನೋಡಿ. ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಸ್ಥಳ ಇರ್ಬೋದು, ಅದರ ಒಂದು ಸ್ಥಿತಿಯನ್ನ ಇಲ್ಲಿ ಸ್ಟೇಟ್ ಅಂದ್ರೆ ನಾವು ಸ್ಥಿತಿ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳೇ. ಸೊ ಒಂದು ಸ್ಥಿತಿಯನ್ನು ಕೂಡ ಈ ಒಂದು ವರ್ಬ್ಗಳು ಸೂಚಿಸ್ತಾ ಹೋಗ್ತವೆ. ಎಕ್ಸಾಂಪಲ್ಸ್ ಅನ್ನ ಗಮನಿಸಿ. ರನ್, ಈಟ್, ಈಸ್, ಥಿಂಕ್ ಇವುಗಳು ಒಂದು ಆಕ್ಷನ್ ವರ್ಡ್ಸ್ ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ಗಳನ್ನ ತೋರಿಸ್ತಕ್ಕಂತಹ ಪದಗಳಾಗಿದ್ದಾವೆ. ಇನ್ನು ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ ಗಮನಿಸಿ. ಫಸ್ಟ್ ಒನ್. ಹಿ ರನ್ಸ್ ಎವ್ರಿ ಡೇ. ಹೈಲೈಟ್ ಆಗಿರುವ ವರ್ಡ್ಸ್ ರನ್ ಅಂತಕ್ಕಂಥದ್ದು ಏನಿದೆನೋ ಅದು ಒಂದು ಆಕ್ಷನ್ ಅನ್ನ ತೋರಿಸ್ತಕ್ಕಂಥದ್ದು. ಒಬ್ಬ ಹುಡುಗ ಪ್ರತಿನಿತ್ಯ ಏನು ಓಡ್ತಾನೋ ಅವನು ಮಾಡ್ತಕ್ಕಂತಹ ಕೆಲಸವನ್ನ ಕುರಿತು ಈ ಒಂದು ಪದವನ್ನ ಬಳಸ್ತಾ ಇದ್ದೇವೆ. ಅದೇ ರೀತಿ ದೇ ಈಟ್ ಡಿನ್ನರ್ ಅಟ್ 8 PM ಅಂತ ಇದೆ. 8 ಅಂದ್ರೆ ತಿನ್ನುವುದು ಅಂತ ನಾವೇನು ಕರಿತೀವೋ ಅದು ಕೂಡ ಒಂದು ಕ್ರಿಯೆಯನ್ನ ಅಥವಾ ಆಕ್ಷನ್ ಅನ್ನ ಸೂಚಿಸ್ತಕ್ಕಂತಹ ಪದ ಆಗಿದೆ. ಸೊ ಇದು ಕೂಡ ಕ್ರಿಯಾಪದ ಆಗಿದೆ. ಥರ್ಡ್ ಒನ್. ಶಿ ಈಸ್ ಎ ಸಿಂಗರ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಇದು ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಅಂದ್ರೆ ಅವಳ ಒಂದು ಸ್ಥಿತಿಯನ್ನ ಕುರಿತು, ಅವಳ ಸ್ಥಾನ, ಅವಳು ಏನು ಮಾಡ್ತಾಳೆ ಅಂತಕ್ಕಂಥದ್ದನ್ನ ಇಲ್ಲಿ ಒಂದು ಈಸ್ ಅಂತಕ್ಕಂತಹ ಪದ ತೋರಿಸ್ತಾ ಇದೆ. ಹಾಗಾಗಿ ಇದು ಕೂಡ ಒಂದು ಕ್ರಿಯಾಪದ ಅಂತ ಹೇಳಬಹುದು. ಇನ್ನು ಡಿ ನೋಡಿ.
ಐ ರೀಡ್ ಬುಕ್ಸ್ ರೆಗ್ಯುಲರ್ಲಿ. ರೀಡ್ ಅಂದರೆ ಓದು ಅಂತ ನಾವು ಕರಿತೇವೆ. ಸೊ ಓದತಕ್ಕಂತಹ ಕೆಲಸ ಏನಿದೆನೋ ಅದು ಕೂಡ ಒಂದು ಆಕ್ಷನ್ ವರ್ಡ್ ಆಗಿದೆ. ಇನ್ನು ಕೊನೆಯ ಎಕ್ಸಾಂಪಲ್ ಚಿಲ್ಡ್ರನ್ ಪ್ಲೇಡ್ ಹಾಕಿ ಅಂತ ಇದೆ. ವಿದ್ಯಾರ್ಥಿಗಳು ಆಟವನ್ನು ಆಡಿದರು ಅಂತಕ್ಕಂಥದ್ದು ಈ ಒಂದು ಮೀನಿಂಗ್ ಬರ್ತಾ ಇದೆ. ಪ್ಲೇಡ್ ಅಂತಕ್ಕಂಥದ್ದು ಅಂದರೆ ಆಟ ಆಡ್ತಕ್ಕಂಥದ್ದು ಕೂಡ ಒಂದು ಆಕ್ಷನ್ ಅನ್ನು ಸೂಚಿಸುವ ಪದ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಬಹಳ ಮುಖ್ಯ ಸ್ಥಾನವನ್ನು ನಾವು ವರ್ಬ್ಗೂ ಕೂಡ ಕೊಡಬಹುದು. ಯಾಕೆಂದರೆ ಒಂದು ಕ್ರಿಯಾಪದ ಇಲ್ಲದೇನೆ ನಾವು ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಕ್ರಿಯಾಪದಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ವರ್ಬ್ಗಳ ಬಗ್ಗೆ ಇರತಕ್ಕಂತಹ ಸಪ್ರೇಟ್ ಆಗಿರೋ ವಿಡಿಯೋವನ್ನು ನೀವು ವಾಚ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಈ ವರ್ಬ್ಗಳ ಬಗ್ಗೆ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಇನ್ನು 4ನೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ಜೆಕ್ಟಿವ್, ಅಂದರೆ ನಾವು ವಿಶೇಷಣಗಳು ಅಂಥೇಳಿ ಕನ್ನಡದಲ್ಲಿ ಕರಿತೇವೆ. ಇವುಗಳ ಕೆಲಸ ಏನಪ್ಪಾ ಅಂದರೆ ನೋಡಿ, ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್ ಅಂತ ಕರಿತಾ ಇದ್ದೇವೆ. ಅಂದರೆ ಒಂದು ನಾಮಪದ ಇರ್ಬೋದು ಅಥವಾ ಸರ್ವನಾಮ ಪದ ಇರ್ಬೋದು, ಅದರ ಬಗ್ಗೆ ವಿವರಿಸ್ತಕ್ಕಂತಹ, ಅದರ ಒಂದು ವಿಶೇಷತೆಯನ್ನು ತೋರಿಸ್ತಕ್ಕಂತಹ ಕೆಲಸವನ್ನು ಇದು ಮಾಡುತ್ತೆ. ಎಕ್ಸಾಂಪಲ್ಸನ್ನು ನೋಡಿ, ಹ್ಯಾಪಿ, ಬ್ಲೂ, ಟಾಲ್, ಸ್ಮಾರ್ಟ್ ಇವುಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳಬಹುದು. ಇಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ ಅನ್ನು ಗಮನಿಸಿ, ಹಾಗಾದರೆ ನಿಮಗೆ ಈ ಅಡ್ಜೆಕ್ಟಿವ್ಗಳ ಕೆಲಸ ಏನು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಮೊದಲನೇ ನೋಡಿ, ಶಿ ಹ್ಯಾಸ್ ಅ ಗ್ರೀನ್ ಬೈಸಿಕಲ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು, ಇಲ್ಲಿ ಬೈಸಿಕಲ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಅದು ನೋಡಿ, ಆ ಬೈಸಿಕಲ್ ಯಾವ ರೀತಿ ಕಾಣಿಸುತ್ತೆ ಅಂತಕ್ಕಂತಹದ್ದನ್ನ ಈ ಒಂದು ಗ್ರೀನ್ ಅಂತಕ್ಕಂತಹ ಪದ ತೋರಿಸಿಕೊಡ್ತಾ ಇದೆ. ಅಂದ್ರೆ ಆ ಒಂದು ಬೈಸಿಕಲ್ ಅನ್ನ ಡಿಸ್ಕ್ರೈಬ್ ಮಾಡುವ ಕೆಲಸವನ್ನ ಈ ಒಂದು ಗ್ರೀನ್ ಅಂದ್ರೆ ಕಲರಿಂಗ್ ವರ್ಡ್ ಏನಿದೆನೋ ಅದು ಮಾಡ್ತಾ ಇದೆ. ಹಾಗಾಗಿ ಇದೊಂದು ಅಡ್ಜೆಕ್ಟಿವ್ ಅಂತ ಹೇಳ್ತೇವೆ. ಇನ್ನು ಎರಡನೇ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಿ, ಭಗತ್ ಸಿಂಗ್ ವಾಸ್ ಎ ಬ್ರೇವ್ ಫ್ರೀಡಮ್ ಫೈಟರ್ ಅಂತ ಇದೆ. ಇಲ್ಲಿ ನೋಡಿ, ಬ್ರೇವ್ ಅಂತಕ್ಕಂಥದ್ದು ಭಗತ್ ಸಿಂಗ್ನ ವಿಶೇಷತೆಯನ್ನು ತೋರಿಸ್ತಾ ಇದೆ, ಅಂದರೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಒಂದು ಹೆಸರನ್ನ ಇದು ಡಿಸ್ಕ್ರೈಬ್ ಮಾಡ್ತಾ ಇರೋ ಕಾರಣದಿಂದ ಇದು ಒಂದು ಅಡ್ಜೆಕ್ಟಿವ್ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಎಕ್ಸಾಂಪಲ್ ಗಮನಿಸಿ, ರಮೇಶ್ ಈಸ್ ಎ ಟಾಲ್ ಬಾಯ್. ನೋಡಿ, ರಮೇಶ್ ನೋಡ್ಲಿಕ್ಕೆ ಹೇಗಿದ್ದಾನೆ, ತುಂಬಾ ಎತ್ತರವಾಗಿದ್ದಾನೆ. ಸೊ ಆ ರಮೇಶ್ನನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಕೆಲಸವನ್ನ ಈ ಟಾಲ್ ಅಂತಕ್ಕಂತಹ ವರ್ಡ್ ಮಾಡ್ತಾ ಇದೆ. ಸೊ ಇದು ಕೂಡ ಅಡ್ಜೆಕ್ಟಿವ್. ಇನ್ನು ಡಿ ನೋಡಿ, ದಿಸ್ ಡಾಗ್ ಈಸ್ ವೆರಿ ಸ್ಮಾರ್ಟ್. ನೋಡಿ, ದಿಸ್ ಡಾಗ್ ಅಂತಕ್ಕಂಥದ್ದು, ಡಾಗ್ ಏನಿದೆನೋ ಇದೊಂದು ನೌನ್ ಆಗಿದೆ. ಸೊ ನೌನನ್ನ ಕುರಿತು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡ್ ಈ ಒಂದು ಸ್ಮಾರ್ಟ್ ಆಗಿದೆ. ಸೊ ಇದು ಕೂಡ ಅಡ್ಜೆಕ್ಟಿವ್ ಆಗಿದೆ. ಇನ್ನು ಕೊನೆಯ ಎಕ್ಸಾಂಪಲ್, ದ ಬೇಬಿ ಈಸ್ ವೆರಿ ಕ್ಯೂಟ್ ಅಂತ ಇದೆ. ಸೊ ಆ ಬೇಬಿ ನೋಡ್ಲಿಕ್ಕೆ ಹೇಗೆ ಕಾಣಿಸ್ತಾ ಇದೆ ಅಂತಕ್ಕಂಥದ್ದನ್ನ ಈ ಒಂದು ಕ್ಯೂಟ್ ಅಂತಕ್ಕಂತಹ ವರ್ಡ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಎಲ್ಲ ಹೆಸರುಗಳೇನಿದ್ದಾವೋ ಅಥವಾ ವಸ್ತುಗಳ ಹೆಸರುಗಳು ಏನಿದ್ದಾವೋ ಅವು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತಕ್ಕಂತಹದ್ದನ್ನೇ ನಾವು ಅಡ್ಜೆಕ್ಟಿವ್ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಒಂದು ಸಾರಿ ನಿಮ್ಮ ಸುತ್ತಮುತ್ತ ಗಮನಿಸಿ, ನಿಮ್ಮ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತೋ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಿರೋ ಅವೆಲ್ಲವೂ ಕೂಡ ಅಡ್ಜೆಕ್ಟಿವ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಇನ್ನು ಎಡ್ವರ್ಬ್ಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಅಡ್ಜೆಕ್ಟಿವ್ಗಳು ಯಾವ ರೀತಿ ನೌನ್ ಮತ್ತು ಪ್ರನೌನ್ಗಳನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತವೋ ಅದೇ ರೀತಿ ಎಡ್ವರ್ಬ್ಗಳು ಕೂಡ ಕ್ರಿಯಾಪದಗಳನ್ನು ಅಂದರೆ ವರ್ಬ್ಗಳನ್ನು ಅಥವಾ ಅಡ್ಜೆಕ್ಟಿವ್ ಅಂದರೆ ವಿಶೇಷಣ ಪದಗಳನ್ನು ಅಥವಾ ಮತ್ತೊಂದು ಎಡ್ವರ್ಬ್ ಪದಗಳನ್ನು ಏನು ಮಾಡ್ತವೆ ಅಂದರೆ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತವೆ. ಅಂದರೆ ಈ ಒಂದು ಅಡ್ಜೆಕ್ಟಿವ್ ಮತ್ತು ಎಡ್ವರ್ಬ್ ಎರಡೂ ಕೂಡ ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಪದಗಳೇ ಆಗಿದ್ದಾವೆ. ಆದರೆ ಅಡ್ಜೆಕ್ಟಿವ್ಗಳು ನೌನ್ ಪ್ರನೌನ್ಗಳನ್ನು ಡಿಸ್ಕ್ರೈಬ್ ಮಾಡಿದರೆ ಎಡ್ವರ್ಬ್ಗಳು ಒಂದು ವರ್ಬನ್ನು, ಒಂದು ಅಡ್ಜೆಕ್ಟಿವ್ ಅನ್ನು ಅಥವಾ ಒಂದು ಎಡ್ವರ್ಬ್ ಅನ್ನು ಇವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತವೆ. ಇಲ್ಲೊಂದು ಕ್ಲೂ ಅನ್ನು ಗಮನಿಸಿ, ಇವು ಹೆಚ್ಚಾಗಿ ಎಲ್ವಾ ಇಂದ ಎಂಡ್ ಆಗ್ತಕ್ಕಂತಹ ಪದಗಳಾಗಿರ್ತವೆ. ಎಕ್ಸಾಂಪಲ್ಸ್ ಅನ್ನು ನೋಡೋದಾದ್ರೆ, ಕ್ವಿಕ್ಲಿ, ವೆರಿ, ವೆಲ್, ಲೌಡ್ಲಿ ಈ ಪದಗಳೇನಿದಾವೋ ಇವುಗಳು ಎಡ್ವರ್ಬ್ ಅಂತ ಹೇಳ್ಬಹುದು. ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ, ಕಿರಣ್ ರ್ಯಾನ್ ಕ್ವಿಕ್ಲಿ ಟು ಕ್ಯಾಚ್ ದ ಟ್ರೈನ್ ಅಂತಕ್ಕಂತಹ ಒಂದು ಸೆಂಟೆನ್ಸ್ ಅಲ್ಲಿ ನೋಡಿ, ಗಮನಿಸಿ ವಿದ್ಯಾರ್ಥಿಗಳೇ, ರ್ಯಾನ್ ಅಂತಕ್ಕಂತಹ ಒಂದು ಕ್ರಿಯಾಪದ ಏನಿದೆನೋ ಅದು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಈ ಒಂದು ಕ್ವಿಕ್ಲಿ ಅಂತಕ್ಕಂತಹ ಪದ ತೋರಿಸಿ ಕೊಡುತ್ತೆ. ಅಂದ್ರೆ ಕೆಲಸವು ಯಾವ ರೀತಿ ನಡೀತಾ ಇದೆ ಅಂತಕ್ಕಂತಹ ತೋರಿಸುವ ಪದ ಈ ಒಂದು ಕ್ವಿಕ್ಲಿ ಆಗಿರೋದ್ರಿಂದ ಇದೊಂದು ಎಡ್ವರ್ಬ್ ಆಗಿದೆ.
ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಶಿ ಸಿಂಗ್ಸ್ ಬ್ಯೂಟಿಫುಲಿ ಅಂತ ಇದೆ. ಸಿಂಗ್ಸ್ ಅಂತಕ್ಕಂಥದ್ದು ಒಂದು ಕ್ರಿಯಾಪದ ಆಗಿದೆ. ಅಂದರೆ ಹಾಡು ಹೇಳುವ ರೀತಿ ಯಾವ ರೀತಿ ಇದೆ, ಬ್ಯೂಟಿಫುಲಿ ಅಥವಾ ಮೆಲಾಡಿಯಸ್ಲಿ, ಈ ರೀತಿಯ ಪದವನ್ನು ನಾವು ಎಡ್ವರ್ಬ್ ಅಂತ ಕರಿತಾ ಇದ್ದೇವೆ. ಇನ್ನು ಸಿ ನೋಡಿ, ದ ಎಕ್ಸಾಮ್ ವಾಸ್ ವೆರಿ ಡಿಫಿಕಲ್ಟ್. ವಿದ್ಯಾರ್ಥಿಗಳೇ, ಇಲ್ಲಿ ಡಿಫಿಕಲ್ಟ್ ಅಂತಕ್ಕಂತಹ ಒಂದು ವಿಶೇಷಣ ಪದ ಅಥವಾ ಎಡ್ಜೆಕ್ಟಿವ್ ಏನಿದೆನೋ ಅದನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಕೆಲಸವನ್ನು ವೆರಿ ಅಂತಕ್ಕಂತಹ ಒಂದು ವರ್ಡ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ಅಡ್ಜೆಕ್ಟಿವ್ ಅನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಇದು ಕೂಡ ಎಡ್ವರ್ಬ್ ಆಗಿದೆ. ಇನ್ನು ಫೋರ್ತ್ ಒನ್, ದೇ ಅರೈವ್ಡ್ ಲೇಟ್ ಟು ದ ಪಾರ್ಟಿ. ಎಸ್, ಅವರು ನೋಡಿ ಆಗಮಿಸ್ತಕ್ಕಂಥದ್ದು, ಪಾರ್ಟಿಗೆ ಅವರು ಬರ್ತಕ್ಕಂತಹ ಒಂದು ಸಮಯ ಏನಾಗಿದೆ, ಲೇಟ್ ಆಗಿದೆ. ಸೊ ಅವರ ಒಂದು ಕ್ರಿಯೆಯನ್ನು ತೋರಿಸ್ತಕ್ಕಂತಹ ಏನು ಕ್ರಿಯೆ ಏನಿದೆನೋ ಅದನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಪದವೇ ಈ ಒಂದು ಲೇಟ್ ಅಂತಕ್ಕಂಥದ್ದಾಗಿದೆ. ಅಂದರೆ ಅವರು ಬಂದಿದ್ದು ತುಂಬ ತಡವಾಗಿತ್ತು ಅಂತ ನಾವು ಹೇಳ್ತೀವಲ್ವಾ. ಸೊ ಈ ಒಂದು ಪದ ಏನಿದೆನೋ ಎಡ್ವರ್ಬ್ ಆಗಿದೆ, ಯಾಕೆಂದರೆ ಕೆಲಸದ ಬಗ್ಗೆ ಹೇಳ್ತಾ ಇದೆ. ಇನ್ನು ಕೊನೆಯ ಎಕ್ಸಾಂಪಲ್ ನೋಡಿ, ಹಿ ಸ್ಪೀಕ್ಸ್ ಲೌಡ್ಲಿ ಅಂತ ಇದೆ. ಸ್ಪೀಕ್ಸ್ ಅಂತಕ್ಕಂಥದ್ದು ವರ್ಬ್ ಆಗಿದೆ, ಮಾತನಾಡುವುದು ಅಂತ ನಾವು ಹೇಳ್ತೇವೆ. ಯಾವ ರೀತಿ ಮಾತನಾಡ್ತಾರೆ ಅಂತಕ್ಕಂಥದ್ದನ್ನು ಡಿಸ್ಕ್ರೈಬ್ ಮಾಡೋ ಪದವೇ ಲೌಡ್ಲಿ ಆಗಿದೆ. ಸೊ ಇದು ವರ್ಬ್ ಅನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಈ ರೀತಿ ವರ್ಬ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು ಅಥವಾ ಮತ್ತೊಂದು ಎಡ್ವರ್ಬ್ ಇರ್ಬೋದು, ಅಂತಹ ಪದಗಳನ್ನು ಡಿಸ್ಕ್ರೈಬ್ ಮಾಡುವ ಪದಗಳನ್ನೇ ನಾವು ಎಡ್ವರ್ಬ್ ಅಂತ ಕರಿತೇವೆ ಅಥವಾ ಕ್ರಿಯಾ ವಿಶೇಷಣಗಳು ಅಂಥೇಳಿ ಕನ್ನಡದಲ್ಲಿ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ನಾವು 6ನೇದಾಗಿ ಪ್ರಿಪೋಸಿಷನ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಇವುಗಳ ಕೆಲಸ ಏನಪ್ಪಾ ಅಂದರೆ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವರ್ಡ್ಸ್. ಅಂದರೆ ಪದಗಳೇನಿರ್ತಾವೋ ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ಅಥವಾ ಒಂದು ಸೆಂಟೆನ್ಸ್ಗೂ ಮತ್ತೊಂದು ಸೆಂಟೆನ್ಸ್ಗೂ ಒಂದು ಏನು ರಿಲೇಶನ್ಶಿಪ್ ಇದೆ ಅಂತಕ್ಕಂಥದ್ದನ್ನು ಪೊಸಿಷನ್ ಗಮನಿಸಬಹುದು. ಒಂದು ಸ್ಥಾನವನ್ನು ತೋರಿಸ್ತಕ್ಕಂತಹ ಕೆಲಸವನ್ನು ಇವುಗಳು ಮಾಡ್ತವೆ ಅಂತ ಹೇಳ್ಬೋದು. ನೋಡಿ, ಇವುಗಳನ್ನು ಹೆಚ್ಚಾಗಿ ನಾವು ಟೈಮನ್ನು ಹೇಳಲಿಕ್ಕೆ, ಪ್ಲೇಸನ್ನು ತಿಳಿದುಕೊಳ್ಳಿಕ್ಕೆ ಅಥವಾ ಒಂದು ಡೈರೆಕ್ಷನನ್ನು ತಿಳಿದುಕೊಳ್ಳಿಕ್ಕೆ ಬಳಸ್ತೇವೆ. ಎಕ್ಸಾಂಪಲ್ಸನ್ನು ಗಮನಿಸಿ, ಇನ್, ಆನ್, ಎಟ್, ಅಂಡರ್, ವಿತ್. ಇವುಗಳನ್ನು ಸೆಂಟೆನ್ಸಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಎ ನೋಡಿ, ದ ಬುಕ್ ಈಸ್ ಆನ್ ದ ಟೇಬಲ್. ಒಂದು ಪುಸ್ತಕವನ್ನು ಅದು ಎಲ್ಲಿದೆ ಅಂತ ನಾವು ಹೇಳ್ತಾ ಇದ್ದೇವೆ, ಟೇಬಲ್ ಮೇಲೆ. ನೋಡಿ, ಅದರ ಸ್ಥಾನವನ್ನು, ಬುಕ್ ಎಲ್ಲಿದೆ ಅಂತಕ್ಕಂತಹ ಸ್ಥಾನವನ್ನು ಹೇಳ್ತಕ್ಕಂತಹ ಪದವೇ ಈ ಆನ್ ಅಂತಕ್ಕಂಥದ್ದು ಆಗಿದೆ. ಅದೇ ರೀತಿ ಬಿ ನೋಡಿ, ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಎಸ್, ಒಂದು ಕ್ಯಾಟ್ ಏನಾಗಿದೆ, ಟೇಬಲ್ನ ಕೆಳಗಡೆ ಇದೆ. ಸೊ ಅದರ ಸ್ಥಾನವನ್ನು ಕೂಡ ಈ ಅಂಡರ್ ಅಂತಕ್ಕಂತಹ ಪದ ತೋರಿಸ್ತಾ ಇದೆ. ಇನ್ನು ಸಿ ನೋಡಿ, ಹಿ ಸ್ಯಾಟ್ ಬಿಸೈಡ್ ಹಿಸ್ ಫ್ರೆಂಡ್. ಎಸ್, ಒಬ್ಬ ವ್ಯಕ್ತಿ ಎಲ್ಲಿ ಕುಳಿತುಕೊಂಡಿದ್ದಾನೆ, ಅವನ ಸ್ಥಾನ ಎಲ್ಲಿದೆ ಅಂತಕ್ಕಂಥದ್ದನ್ನು ಬಿಸೈಡ್ ಅಂದರೆ ನಾವು ಕನ್ನಡದಲ್ಲಿ ಪಕ್ಕದಲ್ಲಿ ಅಂತ ಹೇಳ್ತೇವೆ. ಸೊ ಇದು ಕೂಡ ಪ್ರಿಪೋಸಿಷನ್ ಆಗಿದೆ. ಇನ್ನು ಡಿ ನೋಡಿ, ದೇ ವಾಕ್ಡ್ ಅಲಾಂಗ್ ದ ರೋಡ್. ಅವರು ರಸ್ತೆಯುದ್ದಕ್ಕೂ, ನೋಡಿ ಅವರು ಎಲ್ಲಿ ನಡೀತಾ ಇದ್ದಾರೆ ಆ ಒಂದು ಸ್ಥಾನವನ್ನು ತೋರಿಸ್ತಕ್ಕಂತಹ ಪದವೇ ಅಲಾಂಗ್ ಅಂತಕ್ಕಂಥದ್ದು ಆಗಿದೆ. ಇನ್ನು ಕೊನೆಯ ಎಕ್ಸಾಂಪಲ್ ನೋಡಿ, ಹಿ ಲಿವ್ಸ್ ಇನ್ ಬೆಂಗಳೂರು. ಎಸ್, ಅವನು ವಾಸಿಸ್ತಕ್ಕಂತಹ ಒಂದು ಸ್ಥಾನವನ್ನು ಇನ್ ಅಂತಕ್ಕಂತಹ ಪದ ತೋರಿಸ್ತಾ ಇದೆ. ಬೆಂಗಳೂರಿನಲ್ಲಿ, ನಲ್ಲಿ ಅಂತ ನಾವು ಏನು ಹೇಳ್ತೀವೋ ಅದೊಂದು ಪ್ರಿಪೋಸಿಷನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ 7ನೆಯ ಸ್ಥಾನವನ್ನು ನಾವು ಕಂಜಂಕ್ಷನ್ಗೆ ಕೊಡ್ತಾ ಇದ್ದೇವೆ. ಇವುಗಳ ಕೆಲಸ ಏನಪ್ಪಾ ಅಂದರೆ ಕನೆಕ್ಟ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್. ಪದಗಳಿರ್ಬೋದು, ಪದಗಳ ಗುಂಪುಗಳನ್ನು ಇರಬಹುದು. ಈ ಒಂದು ಕಂಜಂಕ್ಷನ್ಗಳು ಏನು ಮಾಡ್ತವೆ, ಕನೆಕ್ಟ್ ಅಂದರೆ ಜೋಡಿಸ್ತಕ್ಕಂತಹ ಕೆಲಸವನ್ನು ಇವುಗಳು ಮಾಡ್ತವೆ. ಇವುಗಳನ್ನು ನಾವು ಲಿಂಕರ್ಸ್ ಅಂತಾನೂ ಕೂಡ ಕರಿತೇವೆ. ಲಿಂಕರ್ ಅಂದರೆ ಒಂದಕ್ಕೊಂದು ಸೇರಿಸ್ತಕ್ಕಂಥದ್ದು, ಜೋಡಿಸ್ತಕ್ಕಂಥದ್ದು ಅಂತಕ್ಕಂತಹ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್ಸ್ ಗಮನಿಸಿ, ಆ್ಯಂಡ್, ಬಟ್, ಆರ್, ಬಿಕಾಸ್. ಈ ಪದಗಳೇನಿದಾವೋ ಇವುಗಳು ಕಂಜಂಕ್ಷನ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಅದನ್ನು ಸೆಂಟೆನ್ಸಲ್ಲಿ ನೋಡೋದಾದರೆ, ಐ ಲೈಕ್ ಟೀ ಆ್ಯಂಡ್ ಕಾಫಿ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಟೀ ಮತ್ತು ಕಾಫಿಗಳನ್ನು ಜೋಡಿಸ್ತಕ್ಕಂತಹ ಪದವ ಆಗಿರ್ತಕ್ಕಂಥದ್ದು ಆ್ಯಂಡ್ ಆಗಿದೆ. ಸೊ ಕನೆಕ್ಟಿಂಗ್ ವರ್ಡ್ ಇಲ್ಲಿ ಆ್ಯಂಡ್ ಆಗಿದೆ. ಇನ್ನು ಬಿದಲ್ಲಿ ನೋಡಿ, ಹೀ ಸ್ಟಡಿಡ್ ವೆಲ್ ಬಟ್ ಕುಡ್ ನಾಟ್ ಪಾಸ್ ದ ಎಕ್ಸಾಮ್. ಇಲ್ಲಿ 2 ಸೆಂಟೆನ್ಸ್ಗಳನ್ನು ಅವನು ತುಂಬ ಚೆನ್ನಾಗಿ ಓದಿದ್ದ, ಆದರೆ ಅವನು ಎಕ್ಸಾಮನ್ನು ಪಾಸ್ ಆಗಲಿಲ್ಲ. ನೋಡಿ, ಇಲ್ಲಿ ಬಟ್ ಅಂತಕ್ಕಂಥದ್ದು ಆದರೆ ಅಂತ ಮೀನಿಂಗ್ ಕೊಡುತ್ತೆ. ಇದು ಕೂಡ ಕನೆಕ್ಟಿಂಗ್ ವರ್ಡ್ ಅಥವಾ ಕಂಜಂಕ್ಷನ್ ಆಗಿದೆ. ಇನ್ನು ಸಿ ನೋಡಿ, ವಿ ರೀಚ್ಡ್ ದ ಸ್ಟೇಷನ್ ಇನ್ ಟೈಮ್ ಎಟ್ ವಿ ಮಿಸ್ಡ್ ದ ಬಸ್. ನಾವು ಸ್ಟೇಷನ್ನನ್ನು ಸರಿಯಾದ ಸಮಯಕ್ಕೆ ತಲುಪಿದ್ರೂ ಕೂಡ ನಾವು ಬಸ್ಸನ್ನು ಕ್ಯಾಚ್ ಮಾಡಲಿಕ್ಕೆ ಆಗಲಿಲ್ಲ, ಬಸ್ಸನ್ನು ಮಿಸ್ ಮಾಡ್ಕೊಂಡ್ವಿ ಅಂತಕ್ಕಂತಹ ಮೀನಿಂಗ್ ಬರ್ತಾ ಇದೆ. ಸೊ ಇಲ್ಲಿ 2 ಸೆಂಟೆನ್ಸ್ಗಳನ್ನು ಎಟ್ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನು ಡಿ ನೋಡಿ, ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್
ಅನ್ಲೆಸ್ ಯು ಸ್ಟಡಿ ವೆಲ್. ನೀನು ಸರಿಯಾಗಿ ಓದದೇ ಇದ್ರೆ ನೀನು ಪರೀಕ್ಷೆಯನ್ನ ಪಾಸ್ ಆಗೋದಿಲ್ಲ. ನೋಡಿ, ಇಲ್ಲಿ ಅನ್ಲೆಸ್ ಅಂತಕ್ಕಂಥದ್ದು ಕನೆಕ್ಟಿಂಗ್ ವರ್ಡ್ ಆಗಿದೆ. ಇನ್ನು ಕೊನೆಯ ಎಕ್ಸಾಂಪಲ್, ಹಿ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಹಿ ವಾಸ್ ನಾಟ್ ವೆಲ್. ಇಲ್ಲೂ ಕೂಡ ಬಿಕಾಸ್, ಏಕೆಂದರೆ ಅಂತಕ್ಕಂತಹ ಮೀನಿಂಗ್ ಅನ್ನು ಕೊಡುತ್ತೆ. 2 ಸೆಂಟೆನ್ಸ್ಗಳನ್ನು ಜೋಡಿಸುವ ಪದ ಬಿಕಾಸ್ ಆಗಿದೆ. ಈ ರೀತಿಯ ಒಂದು ಕನೆಕ್ಷನ್ ಕೊಡ್ತಕ್ಕಂತಹ ವರ್ಡ್ಗಳೇ ಕಂಜಂಕ್ಷನ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ 8ನೆಯ ಸ್ಥಾನವನ್ನು ನಾವು ಇಂಟರ್ಜೆಕ್ಷನ್ಗೆ ಕೊಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ತುಂಬಾ ಸಿಂಪಲ್ ಆಗಿರತಕ್ಕಂತಹ ಒಂದು ಮೀನಿಂಗ್ ಅನ್ನ ಇವು ಕೊಡ್ತಾ ಹೋಗ್ತವೆ. ನೋಡಿ, ಇಂಟರ್ಜೆಕ್ಷನ್ ಕನ್ನಡದಲ್ಲಿ ನಾವು ಭಾವಸೂಚಕಗಳು ಅಂತ ಕರಿತೇವೆ. ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂತಹ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಇವುಗಳನ್ನ ಬಳಸ್ತೇವೆ. ಇದನ್ನ ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ, ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಎಮೋಷನ್. ಮನುಷ್ಯನಲ್ಲಿರುವ ಒಂದು ಸ್ಟ್ರಾಂಗ್ ಎಮೋಷನ್ಸ್ ಅಂದ್ರೆ ತುಂಬಾ ಬಲಿಷ್ಠವಾಗಿರ್ತಕ್ಕಂತಹ ಭಾವನೆಗಳನ್ನ, ತುಂಬಾ ಸ್ಟ್ರಾಂಗ್ ಆಗಿರುವ ಎಮೋಷನ್ಸ್ಗಳನ್ನ ನಾವು ಈ ಒಂದು ಇಂಟರ್ಜೆಕ್ಷನ್ಗಳನ್ನ ಬಳಸಿಕೊಂಡು ಎಕ್ಸ್ಪ್ರೆಸ್ ಮಾಡ್ತೇವೆ. ಇವುಗಳು ಯಾವಾಗಲೂ ಕೂಡ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್, ಅಂದ್ರೆ ನಾವು ಕನ್ನಡದಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕರಿತೇವೆ. ಇವುಗಳೊಂದಿಗೆ ಎಂಡ್ ಆಗ್ತಾ ಹೋಗ್ತವೆ. ಎಕ್ಸಾಂಪಲ್ಸ್ ಅನ್ನ ನೋಡಿ, ವಾವ್, ಔಚ್, ಹೇ, ಓ ನೋ. ನೀವು ಕೊನೆಗೆ ಗಮನಿಸಬಹುದು ಎಲ್ಲ ಕಡೆ ಇಂಟರ್ಜೆಕ್ಷನ್ ಮಾರ್ಕ್ಸ್ ಇರ್ತಕ್ಕಂಥದ್ದನ್ನ ಅಥವಾ ಎಕ್ಸ್ಕ್ಲಮೇಷನ್ ಮಾರ್ಕ್ ಇರ್ತಕ್ಕಂಥದ್ದನ್ನ ವಿದ್ಯಾರ್ಥಿಗಳೇ. ಸೆಂಟೆನ್ಸ್ ಅಲ್ಲಿ ನೋಡಿ, ವಾವ್ ದಟ್ ಈಸ್ ಇನ್ಕ್ರೆಡಿಬಲ್. ಎಸ್, ಯಾವುದೋ ಒಂದು ಅದ್ಭುತವನ್ನ ಕುರಿತು ವಿವರಿಸಲಿಕ್ಕೆ ನಾವು ಇಲ್ಲಿ ವಾವ್ ಅಂತೇಳಿ ಹೇಳ್ತಾ ಇದ್ದೇವೆ. ಇನ್ನು ಬಿ ನೋಡಿ, ಔಚ್ ದಟ್ ಹರ್ಟ್. ನೋವನ್ನ ವ್ಯಕ್ತಪಡಿಸಲಿಕ್ಕೆ, ತುಂಬಾ ನೋವಾದಾಗ ಬಳಸ್ತಕ್ಕಂತಹ ಪದ ಈ ಒಂದು ಔಚ್ ಅಂತಕ್ಕಂಥದ್ದು ಆಗಿದೆ ವಿದ್ಯಾರ್ಥಿಗಳೇ. ನಾವು ಕನ್ನಡದಲ್ಲಿ ಅಯ್ಯಯ್ಯೋ ಅಂತೀವಲ್ವಾ, ಆ ರೀತಿಯ ಪದ ಅಂತಾನೆ ಹೇಳಬಹುದು. ಇನ್ನು ಸಿ ನೋಡಿ, ಬ್ರೇವು, ಯು ಡಿಡ್ ಅ ಗ್ರೇಟ್ ಜಾಬ್. ಎಂತಹ ಅದ್ಭುತ ಕೆಲಸವನ್ನ ನೀನು ಮಾಡಿದೀಯಪ್ಪ ಅಂತ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಬಳಸ್ತಕ್ಕಂತಹ ಪದವೇ ಬ್ರೇವೋ ಅಂತಕ್ಕಂಥದ್ದಾಗಿದೆ. ಇನ್ನು ಡಿ ನೋಡಿ, ಓ ನೋ ಐ ಫಾರ್ಗಟ್ ಮೈ ಮೊಬೈಲ್ ಅಂತಕ್ಕಂತಹ ಒಂದು ಸೆಂಟೆನ್ಸ್ ಕೂಡ ಇದು ಇಂಟರ್ಜೆಕ್ಷನ್ ಆಗಿದೆ ವಿದ್ಯಾರ್ಥಿಗಳೇ. ಎಸ್ ನೋಡಿ, ನಾವು ಮೊಬೈಲನ್ನು ಬಿಟ್ಟು ಹೋಗಿರ್ತೀವಿ, ಅಯ್ಯಯ್ಯೋ ಬಿಟ್ಬಿಟ್ಟೆ ನನ್ನ ಮನೆಯಲ್ಲೇ ಮೊಬೈಲು. ಈ ರೀತಿಯ ಒಂದು ಸ್ಟ್ರಾಂಗ್ ಎಮೋಷನನ್ನು ವ್ಯಕ್ತಪಡಿಸ್ತೇವೆ ಅಲ್ವಾ, ಹಾಗಾಗಿ ದಟ್ ಈಸ್ ಆಲ್ಸೋ ಇಂಟರ್ಜೆಕ್ಷನ್. ಇನ್ನು ಕೊನೆ ಎಕ್ಸಾಂಪಲ್ ನೋಡಿ, ಹೇ ಲುಕ್ ಎಟ್ ದ ರೇನ್ಬೋ. ಗಮನವನ್ನು ಸೆಳಿಲಿಕ್ಕೆ ಮತ್ತು ಸುಂದರವಾಗಿರ್ತಕ್ಕಂತಹ ರೇನ್ಬೋ ಕಂಡ ತಕ್ಷಣನೇ ತುಂಬ ಸಂತೋಷಗೊಂಡು ಬಳಸ್ತಕ್ಕಂತಹ ಪದವೇ ಇಲ್ಲಿ ಹೇ ಆಗಿದೆ. ಹಾಗಾಗಿ ಇದು ಕೂಡ ಒಂದು ಸ್ಟ್ರಾಂಗ್ ಎಮೋಷನ್ ಅನ್ನು ತೋರಿಸ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೀವು ಇನ್ನೂ ಡೀಟೇಲ್ ಆಗಿ ಕಲಿಬೇಕಪ್ಪ ಅಂದರೆ ಪ್ರತಿಯೊಂದಕ್ಕೂ ಕೂಡ ಇರ್ತಕ್ಕಂತಹ ಸಪ್ರೇಟ್ ವಿಡಿಯೋಗಳನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಈ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ವ್ಯಾಕರಣವನ್ನು ನೀವು ಸುಲಭವಾಗಿ ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.